Namaste, Jai Hind. Big changes in UPSC portal for NDA, NA and CDS. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನ್ ಚೇಂಜಸ್ ಇದೆ, ಆನ್ಲೈನ್ ಅಪ್ಲಿಕೇಶನ್ ಚೇಂಜಸ್ ಇದೆ, ಅದು ಹೇಗೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ಕಡೆ ತನಕ ನೋಡಿ. ಮೊದಲು ಇದಂತದ್ದು www.upsc.gov.in ಇತ್ತು. ಇದು OTR ಇತ್ತು. ಪರ್ಸನಲ್ ಡೀಟೇಲ್ಸ್ ನ ತುಂಬಬೇಕಿತ್ತು, ಎಕ್ಸಾಮ್ ಅಪ್ಲೈ ಮಾಡಬೇಕಿತ್ತು. ಈ ಒಂದು ಸೀಕ್ವೆನ್ಸ್ ಅಲ್ಲಿ ಇದ್ದಂಥದ್ದು ಇವಾಗ ಬದಲಾಗಿರುವಂತದ್ದು ಪೋರ್ಟಲ್ ಏನಿದೆ, ವೆಬ್ಸೈಟ್ ಏನಿದೆ, www.upsconline.nic.in ಈ ವೆಬ್ಸೈಟ್ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗ್ಲಿಕ್ಕೆ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ, ಮೊದಲು ನೀವು ಕ್ರಿಯೇಟ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು. ಸರ್, ನಾನು ಈಗಾಗಲೇ 2 ಎಕ್ಸಾಮ್ ಬರ್ದಿದ್ದೀನಿ, ಮುಂಚಿತವಾಗಿ ನಂದು ಲಾಗಿನ್ ಆಗಿದೆ ಅಥವಾ ಅಕೌಂಟ್ ಕ್ರಿಯೇಟ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದ್ದೀನಿ. ನಾನು ಮಾಡ್ಬೇಕಾ? ಖಂಡಿತ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕು. ಅಕೌಂಟ್ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಆದ ನಂತರ ನೆಕ್ಸ್ಟ್ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಇರೋದು ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತ 2 ಸ್ಟೆಪ್ ನ ನೀವು ನಡೆಸ್ಕೊಳ್ಬೇಕು. ಮೊದಲನೇ ಸ್ಟೆಪ್ ಇನ್ಸ್ಟ್ರಕ್ಷನ್ ಸಂಪೂರ್ಣವಾಗಿ ಓದಿ, ಆಮೇಲೆ ಪ್ರೊಸೀಡ್ ಫಾರ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನೀವು ನೆಕ್ಸ್ಟ್ ಹಂತದಲ್ಲಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಇರುವಂತದ್ದು ಕಾಮನ್ ಅಪ್ಲಿಕೇಶನ್ ಫಾರ್ಮ್. ಏನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಿದೆ, ಅದಕ್ಕೆ ಬೇಕಿರೋ ಡೀಟೇಲ್ಸ್ ಏನಿದೆ ಅದು ತುಂಬಬೇಕಾಗುತ್ತೆ. ಥರ್ಡ್ ಸ್ಟೆಪ್ ಬರುವಂತದ್ದು, ಅದರಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಇನ್ಸ್ಟ್ರಕ್ಷನ್ ಇದೆ. ಇನ್ಸ್ಟ್ರಕ್ಷನ್ ಓದಿ ನಂತರ ಪ್ರೊಸೀಡ್ ಫಾರ್ ಕಾಮನ್ ಅಪ್ಲಿಕೇಶನ್ ಏನ್ ಫಾರ್ಮ್ ಇದೆ ಅದನ್ನ ನೀವು ಫಿಲ್ ಮಾಡಿ. 4ನೇ ಹಂತ ಏನಪ್ಪಾ ಇದೆ ಅಂತಂದ್ರೆ ಎಕ್ಸಾಮಿನೇಷನ್ ಅಂತಂದ್ರೆ ಯಾವ್ದು CDS ಅಪ್ಲೈ ಮಾಡ್ತಾ ಇದ್ದೀರಾ, NA ನಾವಲ್ ಅಕಾಡೆಮಿ, ಸೊ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಯಾವ್ದಕ್ಕೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ಇನ್ಸ್ಟ್ರಕ್ಷನ್ ಕೊಡ್ಲಾಗಿದೆ. ಈ ಇನ್ಸ್ಟ್ರಕ್ಷನ್ ಎಷ್ಟೋ ಮಕ್ಕಳು ಗೊತ್ತಿರುವುದಿಲ್ಲ. ಸರ್, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ, ಸರ್ ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀನಿ ತಗೊಳ್ತಾ ಇಲ್ಲ, ವೆಬ್ಸೈಟ್ ಪ್ರಾಬ್ಲಮ್ ಇದೆ, ಸರ್ವರ್ ಪ್ರಾಬ್ಲಮ್ ಇದೆ. ಈ ತರ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಯಾವ್ದು ರೀತಿ ಸರ್ವರ್ ಪ್ರಾಬ್ಲಮ್ ಅಲ್ಲ, ಇದು ವೆಬ್ಸೈಟ್ ನಲ್ಲಿ ಪೋರ್ಟಲ್ ಚೇಂಜ್ ಆಗಿದೆ. ದಕ್ಷಿಣ ಭಾರತದಲ್ಲಿ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್, NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, NA ನಾವಲ್ ಅಕಾಡೆಮಿ, CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಜೊತೆಗೆ ಆಫ್ಕ್ಯಾಟ್ ಇಂತಹ ಉನ್ನತ ಅಧಿಕಾರಿ ಆಗ್ಲಿಕ್ಕೆ, ಮಿಲಿಟರಿನಲ್ಲಿ ಆಫೀಸರ್ ಆಗ್ಲಿಕ್ಕೆ ಯಾವುದೇ ರೀತಿ ರೆಸಿಡೆನ್ಷಿಯಲ್ ಮಕ್ಕಳನ್ನೆಲ್ಲ ಸ್ಟೇ ಮಾಡಿಸ್ಕೊಂಡು ಜೊತೆ ಕಾಲೇಜ್ ಕೊಟ್ಕೊಂಡು ಅವ್ರನ್ನ ತಯಾರಿ ಮಾಡುವಂತ ಸಂಸ್ಥೆ ಯಾವ್ದು ಇರಲಿಲ್ಲ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ವಿತ್ ಕಾಲೇಜು ಫಸ್ಟ್ PUC, ಸೆಕೆಂಡ್ PUC ಅಲ್ಗರ್ತ 11th and 12th ಅಕಾಡೆಮಿಕ್ ಕೂಡ ನಡೆಸ್ಕೊಡ್ತಾ ಜೊತೆಗೆ ನಿಮ್ಗೆ NDA, NA ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಸೈನಿಕ ಮೈಸೂರಿನಲ್ಲಿ 33 ಮಕ್ಕಳು ಅಡ್ಮಿಷನ್ ತಗೊಂಡಿದ್ದಾರೆ. ಕೇವಲ 7 ಸೀಟ್ ಮಾತ್ರ ಇದೆ. ಆಸಕ್ತ ಆಕಾಂಕ್ಷಿಗಳು ಬಂದು ಜೀವನ ಆಗಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಮಿಲಿಟರಿ ಅಧಿಕಾರಿಯಾಗಿ ದಕ್ಷಿಣ ಭಾರತದ ಉನ್ನತ ಅಧಿಕಾರಿ ಆಗುವಂತ ನಿಮ್ಮೆಲ್ಲರೂ ಕೂಡ ನಮ್ಮ ಸೈನಿಕ ಮೈಸೂರು ಹೃದಯಪೂರ್ವಕ ಸ್ವಾಗತಿಸುತ್ತದೆ. ವೆಲ್ಕಮ್ ಟು ಸ್ಯಾಮ್ ಕ್ಯಾಂಪಸ್. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. For Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂತ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನ ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿರುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I
I want to become an Indian Navy officer. I want to become an Marcos. I want to become a paracommando. I want to become an Agniveer soldier. I want to become a NST Black Cat Commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching, and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam, but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment. Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation and martial arts to help our students grow in strength, balance and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, SAM Academy is the best place. Watching, we look forward to welcoming you to our SAM Academy. Jai Hind!